ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಫೋರ್ತ್ ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅಂತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ಈ ವಿಡಿಯೋ ಮಾಡತ್ತನ. ಇಲ್ಲಿ ನೋಡ್ರಿ ಈಗಾಗಲೇ ಥರ್ಡ್ ಮೆರಿಟ್ ಲಿಸ್ಟ್ ಬತ್ತು. ಏನೈತಿ ಥರ್ಡ್ ಮೆರಿಟ್ ಲಿಸ್ಟ್ ಬತ್ತು. ಅವ್ರದ್ದು ನೋಡ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳಕ ನಾಳೆ ಲಾಸ್ಟ್ ಡೇಟ್ 26/5/2026 ಇದ ಕೊನೆ ದಿನಾಂಕ ಆಗಿರ್ತೈತಿ. ಅಂದ್ರೆ ಇವತ್ತು ಎಷ್ಟು ಅಂದ್ರೆ ಇವತ್ತು 25, ನಾಳೆ 26. ಇನ್ನು ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಇವತ್ತೇನೈತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡ್ಲಾರ್ದ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಸಬ್ಮಿಟ್ ಮಾಡಿರಿ. ನೀವೇನಾದ್ರೆ ಮಾಡಿಸ್ದೇ ಇದ್ದಲ್ಲಿ ರಿಸಲ್ಟ್ ಮಾಡ್ತಾರೆ. ಸೊ ಇದ್ರ ಜೊತೆ ಲೇಟ್ ಮಾಡಿ ಹೋದ್ರೂ ಕೂಡ ರಿಸಲ್ಟ್ ಮಾಡ್ತಾರೆ. ನಾಳೆ ಅಂದ್ರೆ ನಾಳೆ ಲಾಸ್ಟ್. ಇಲ್ಲಿ 27, 28 ಈ ರೀತಿಯಾಗಿ ಡೇಟರು ಎಕ್ಸ್ಟೆಂಡ್ ಮಾಡಂಗಿಲ್ಲ. ಪ್ರತಿಯೊಂದು ವಿದ್ಯಾರ್ಥಿ ನೋಡ್ರಿ 26 ಲಾಸ್ಟ್ ಅಂದ್ರೆ ನಾಳೆ ಏನೈತಿ ಲಾಸ್ಟ್. 27ನೇ ತಾರೀಕು 28 ಈ ರೀತಿಯಾಗಿ ಡೇಟರು ಎಕ್ಸ್ಟೆಂಡ್ ಮಾಡಂಗಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ನೋಡ್ರಿ ಯಾರು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿಲ್ಲ ನಿಮ್ಮ ಡಿವಿಷನಲ್ ಹೆಡ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡಿರಿ. ಮತ್ತು ಈಗ ಫೋರ್ತ್ ಮೆರಿಟ್ ಲಿಸ್ಟ್ ಬಗ್ಗೆ ಬರೋದಾದ್ರೆ ಯಾವಾಗ ಬರ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ ಜೂನ್ 21ರಿಂದ ಜೂನ್ 26 ಈ ಡೇಟ್ ಒಳಗಾಗಿ ಏನೈತಿ ಫೋರ್ತ್ ಮೆರಿಟ್ ಲಿಸ್ಟ್ ಬರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿ ವೇಟ್ ಮಾಡಿರಿ. ಫೋರ್ತ್ ಮೆರಿಟ್ ಲಿಸ್ಟ್ ಐತಿ 100% ಬರ್ತೈತಿ. ಇಲ್ಲಿ ನೋಡ್ರಿ ಸೆಕೆಂಡ್ ಲಿಸ್ಟ್ ಒಳಗೆ ಟೋಟಲ್ ಆಗಿ 520 ವಿದ್ಯಾರ್ಥಿಗಳು ಇದ್ರು. ಯಾಕಂದ್ರೆ ಟೋಟಲ್ ಆಗಿ 520 ವಿದ್ಯಾರ್ಥಿಗಳನ್ನ ಸೆಕೆಂಡ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಮಾಡಿದ್ರು. ಅದ್ರೊಳಗೆ 329 ವಿದ್ಯಾರ್ಥಿಗಳ ಲಿಸ್ಟ್ ಬಿಟ್ಟಾರ. ಹಂಗಂದ್ರೆ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆದಂಗೆ ಅಂದ್ರೆ ಟೋಟಲ್ ಆಗಿ 191 ವಿದ್ಯಾರ್ಥಿಗಳು ಇದು ಥರ್ಡ್ ಮೆರಿಟ್ ಲಿಸ್ಟ್ ಒಳಗೆ ಪಾಸ್ ಆದರು. ಸೆಕೆಂಡ್ ಮೆರಿಟ್ ಲಿಸ್ಟ್ ಒಳಗೆ ಪಾಸ್ ಆದರು. 329 ವಿದ್ಯಾರ್ಥಿಗಳು ರಿಸಲ್ಟ್ ಆದರು. ಈಗೇನು 329 ವಿದ್ಯಾರ್ಥಿಗಳು ರಿಸಲ್ಟ್ ಆದ್ರಲ್ಲ ಅದನ್ನ ಲಿಸ್ಟ್ ಅನ್ನತ್ತೆ ಭರ್ತಿ ಮಾಡ್ಕೊಳಕ್ಕೆ 329 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಥರ್ಡ್ ಮೆರಿಟ್ ಲಿಸ್ಟ್ ಬಿಟ್ಟರು. ಇನ್ನು ನೋಡ್ರಿ ಅದ್ರೊಳಗೆ ಭಾಳ ಆದ್ರೆ 100 ಅಥವಾ 200 ವಿದ್ಯಾರ್ಥಿಗಳು ಪಾಸ್ ಹಾಕಾರ. ಇನ್ನು 150 ವಿದ್ಯಾರ್ಥಿಗಳು ಉಳಿತಾರೆ. ಈಗ 150 ವಿದ್ಯಾರ್ಥಿಗಳು ಒಳಗೊಂಡಂತೆ ನೆಕ್ಸ್ಟ್ ನೋಡ್ರಿ ಫೋರ್ತ್ ಮೆರಿಟ್ ಲಿಸ್ಟ್ ಬರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿ ವೇಟ್ ಮಾಡಿರಿ. ಫೋರ್ತ್ ಮೆರಿಟ್ ಲಿಸ್ಟ್ ಒಂದು 100% ಬರ್ತೈತಿ. ನಿಮಗೆ ಮಾತೇನೈತಿ ಇನ್ನೊಂದು 2 ದಿನ ವೇಟ್ ಮಾಡಿರಿ. ಮತ್ತೊಂದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಎಕ್ಸಾಕ್ಟಾಗಿ ಇವಾಗ ಬರ್ತೈತಿ ಅಂತೇಳಿ. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ನೋಡ್ರಿ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಟುವರಿ. ಯಾಕಂದ್ರೆ GDS ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.